ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಲಕ್ಷ್ಮೀ ಶೋಭಾನ ಪದದ ಅರ್ಥದ ವಿವರಣೆಯನ್ನು ನೋಡ್ತಾ ಇದ್ದೇವೆ. ಹಿಂದಿನ ಪದ್ಯದಲ್ಲಿ ಎಲ್ಲ ದೇವತೆಗಳಲ್ಲಿ ಉತ್ತಮನಾದಂತಹ, ಗುಣಗಳಿಂದ ಪರಿಪೂರ್ಣನಾದಂತಹ, ಜ್ಞಾನ, ಐಶ್ವರ್ಯ, ಗುಣ ಪ್ರತಿಯೊಂದರಲ್ಲಿಯೂ ಕೂಡ ತ್ರಿವಿಕ್ರಮನಾಗಿ ಮೆರೆಯುವಂತಹ ಮಹಾನುಭಾವ ಭಗವಂತ. ಅಂತಹ ಭಗವಂತ ಎಲ್ಲ ದೇವತೆಗಳಿಗೆ ಪ್ರಿಯನಾಗಿದ್ದಾನೆ. ಅಂಥವನಿಗೆ ನಾವೆಲ್ಲರೂ ಕೂಡ ಮಂಗಲ ಅನ್ನೋಣ ಅಂತ. ನಾವು ಮಂಗಲ ಅಂದರೆ ಮಂಗಲ ಆಗೋದಲ್ಲ ಅವನಿಗೆ. ಅವನು ನಿತ್ಯ ಮಂಗಲ, ನಿತ್ಯೋತ್ಸವ ಭವತ್ತೇಷಾಂ ನಿತ್ಯಶ್ರೀ ನಿತ್ಯಮಂಗಲಂ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನಂ ಹರಿಹಿ. ಅವನಿಗೆ ಮಂಗಲವಾಗಲಿ ಅಂತಂದರೆ ತಂದೆ ತಾಯಿಗಳು ಶ್ರೀಮಂತರಾದರೆ ಮಕ್ಕಳು ಶ್ರೀಮಂತರಾದಂತೇನೆ. ಹಾಗೆ ಆ ಭಗವಂತನಿಗೆ ಮಂಗಲವಾಗಲಿ ಅಂತಂದರೆ ನಮ್ಮ ಬಿಂಬದಲ್ಲಿರುವ ಭಗವಂತನಿಗೆ ಮಂಗಲವಾಗಲಿ ಅಂದರೆ ಅದು ನಮಗೆ ಮಂಗಲವಾದಂತೆ. ಅದಕ್ಕಾಗಿ ಮಂಗಲವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ್ನ ಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಅಂತ ಆ ವಧುವರರನ್ನು ರಕ್ಷಣೆ ಮಾಡಲಿ ಎನ್ನುವುದಾಗಿ ವಾದಿರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಎರಡನೆಯ ಪದ್ಯದ ಅರ್ಥವನ್ನು ನೋಡೋಣ. ಪಾಲಸಾಗರವನ್ನು ಲೀಲೇಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾದೇವಿ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ. ಪಾಲಸಾಗರವನ್ನು ಲೀಲೇಲಿ ಕಡೆಯಲು ಎಲ್ಲ ದೇವತೆಗಳು ಮತ್ತು ದಾನವರು ಕೂಡಿಕೊಂಡು ಆ ಸಮುದ್ರ ಮಥನವನ್ನು ಮಾಡ್ತಾ ಇದ್ರಂತೆ. ಆ ಸಮುದ್ರ ಮಥನವನ್ನು ಮಾಡ್ತಾ ಇದ್ದರೆ ಮಹಾಲಕ್ಷ್ಮೀ ದೇವಿ ಅವತಾರವನ್ನು ಮಾಡಿದ್ದಾಳೆ. ಹೇಗೆ ಅವತಾರ ಮಾಡಿದಳು ಅಂದರೆ ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಅಂತಾರೆ. ಎಷ್ಟು ಬಾಲೆ ನಮ್ಮ ಮಹಾನುಭಾವಳು ಅಂತ ಕೇಳಿದರೆ ಯಾವಾಗಲೂ 16ರ ತರುಣಿ ನಮ್ಮ ಲಕ್ಷ್ಮೀದೇವಿ. ವಯಸ್ಸಾಗೋದಿಲ್ಲ, ವಯಸ್ಸು ಕಮ್ಮಿನೂ ಆಗೋದಿಲ್ಲ, ಹೆಚ್ಚು ಆಗೋದಿಲ್ಲ. 16ರ ತರುಣಿ ಇದ್ದಂತೆ ಇರ್ತಾಳೆ ನಮ್ಮ ಲಕ್ಷ್ಮೀದೇವಿ. ನಿತ್ಯ ಮುಕ್ತಳೆ, ನಿರ್ವಿಕಾರಳೆ, ನಿತ್ಯ ಸುಖ ಸಂಪೂರ್ಣೆ, ನಿತ್ಯ ಜಗದಾಧಾರೆ, ಮುಕ್ತ ಗುಣ ವಿನುತೆ, ಚಿತ್ತಯಿಸು ಭಿನ್ನ ಪವ ಪುರುಷೋತ್ತಮನ ವಕ್ಷೋ ನಿವಾಸಿನಿ, ಭೃತ್ಯವತ್ಸಲೆ ಕಾಯೆ ತ್ರಿಜಗನ್ಮಾತೆ ವಿಖ್ಯಾತೆ ಅಂತ ಹೇಳಿದಂತೆ ನಿತ್ಯ ಮುಕ್ತಳಾದಂತಹ ಲಕ್ಷ್ಮೀದೇವಿಗೆ ಯಾವುದೇ ರೀತಿಯಾದ ದೈಹಿಕವಾದ ವಿಕಾರವಾಗಲಿ, ಮನಸ್ಸಿಗೆ ಅಭಿಮಾನಿಯಾಗಿರುವುದರಿಂದ ಮಾನಸಿಕವಾದ ವಿಕಾರವಾಗಲಿ ಯಾವುದೂ ಕೂಡ ಲಕ್ಷ್ಮೀದೇವಿಗೆ ಇಲ್ಲ. ಅಂತಹ ಲಕ್ಷ್ಮೀದೇವಿ ಬಾಲೆಯಾಗಿ ಉದಿಸಿದಳು. ನಾವು ಅನ್ನುವಾಗ ಉದಿಸಿದಳು ಅನ್ನೋದಿಲ್ಲ, ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಅಂತೀವಿ. ಏನು ಉದಿಸಿದಳು? ಏನಾದರೂ ಬಂದು ಪಿ ಹಿಡ್ಕೊಂಡು ಬಂದ್ಲ ಉದಿಸ್ಲಿಕ್ಕೆ? ಇಲ್ಲ, ಉದಿಸಿದಳು. ಲಕ್ಷ್ಮೀದೇವಿ ಹೇಗೆ ಸೂರ್ಯ ಉದಯಗೊಳ್ತಾನೋ ಹಾಗೆ ಲಕ್ಷ್ಮೀದೇವಿ ಉದಿಸಿದಳು. ಈ ಒಂದು ಶಬ್ದದಿಂದ ಆ ಲಕ್ಷ್ಮೀದೇವಿಗೆ ಹುಟ್ಟಿಲ್ಲ ಅಂತ ತಿಳಿದುಕೊಳ್ಳಬೇಕು. ಜನನ ಯಾವ ಲಕ್ಷ್ಮೀದೇವಿಗೆ ಇಲ್ಲ, ಅವಳು ಅವತಾರವನ್ನು ಮಾತ್ರ ಮಾಡ್ತಾಳೆ ಅಂತ. ರೈವತ ಮನ್ವಂತರದಲ್ಲಿ ಮತ್ಸ್ಯಾವತಾರದ ನಂತರ, ವೈವಸ್ವತ ಮನ್ವಂತರದಲ್ಲಿ ನರಸಿಂಹ ಅವತಾರದ ನಂತರ 2 ಬಾರಿ ಸಮುದ್ರ ಮಥನ ನಡೆದಿದೆ. ಆ 2 ಬಾರಿ ಸಮುದ್ರ ಮಥನದಲ್ಲಿಯೂ ಕೂಡ ಲಕ್ಷ್ಮೀದೇವಿ ಉದಯಿಸಿದ್ದಾಳೆ, ಬಾಲೆಯಾಗಿ ಉದಯಿಸಿದ್ದಾಳೆ. ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾ ದೇವಿ ಪಾಲಿಸಲಿ ನಮ್ಮ ವಧುವರರ. ಇಂತಹ ಮಹಾಲಕ್ಷ್ಮೀ ದೇವಿ ನಮ್ಮ ವಧುವರರನ್ನು ರಕ್ಷಣೆ ಮಾಡಲಿ. ಮತ್ತ್ಯಾಕೆ ಅನ್ಬೇಕಾಗಿತ್ತು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಅಂತ? ಇವರ ಜೀವನದಲ್ಲಿಯೂ ಲಕ್ಷ್ಮೀ ಉದಯಿಸಲಿ. ಕಾರಣ ಇಷ್ಟೇ, ಲಕ್ಷ್ಮೀದೇವಿಗೆ ವೈಧವ್ಯ ಅನ್ನೋದು ಬರೋದೇ ಇಲ್ವಂತೆ. ಯಾಕೆ? ನಮ್ಮ ಭಗವಂತನಿಗೆ ಮರಣ ಅನ್ನೋದೇ ಇಲ್ಲ ಅಂದಮೇಲೆ ಮತ್ತೆ ಆ ಲಕ್ಷ್ಮೀದೇವಿಗೆ ವೈಧವ್ಯ ಅನ್ನೋದಿಲ್ಲ. ಆ ರೀತಿಯಾಗಿ ವೈಧವ್ಯ ಅನ್ನೋದು ಇಷ್ಟೇ ಅಲ್ಲ, ಯಾವುದೇ ರೀತಿಯಾದಂತಹ ಪಾಪಗಳ ಲೇಪವೂ ಕೂಡ ಲಕ್ಷ್ಮೀದೇವಿಗೆ ಇಲ್ಲ. ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ. ಅಂದಮೇಲೆ ಪುಣ್ಯ ತುಂಬಿ ಬರ್ತದೆ. ಭಗವಂತ ಮಾಡುವ ಪ್ರತಿಯೊಂದು ಕರ್ಮದಿಂದಲೂ ಕೂಡ ಪುಣ್ಯ ಬಂದೇ ಬರ್ತದೆ. ಅವಳಿಗೆ ಅದರ ಲೇಪ ಇಲ್ಲ. ಆದರೂ ಕೂಡ ಈ ವಧುವರರಿಗೆ ಇದೆಯಲ್ಲ, ಈ ವರನೂ ಕೂಡ ಪುಣ್ಯವಂತನಾಗಲಿ, ಯಾವಾಗಲೂ ಸತ್ಕರ್ಮಗಳನ್ನು ಮಾಡಲಿ, ಅದರ ಪುಣ್ಯ ಈ ಯಾವ ವಧುವಿಗೆ ಬರಲಿ. ಇಷ್ಟೇ ಅಲ್ಲದೇನೆ ಆ ಭಗವಂತನಿಗೆ ಯಾವ ರೀತಿಯಾಗಿ ಮರಣ ಇಲ್ಲದೆ ವೈಧವ್ಯ
ಲಕ್ಷ್ಮೀದೇವಿಗೆ ಇಲ್ಲವೋ ಅದೇ ರೀತಿಯಾಗಿ ವರನಿಗೂ ಕೂಡ ಮರಣ ಬರಬಾರದು, ಆ ವೈಧವ್ಯ ಈ ಬಾಲೆಗೆ ಬರಬಾರದು, ಈ ವಧುವಿಗೆ ಬರಬಾರದು ಎನ್ನುವ ನಿಟ್ಟಿನಲ್ಲಿ ಆ ಯಾವ ವಾದಿರಾಜ ತೀರ್ಥ ಶ್ರೀಪಾದಂಗಳವರಂತಾರೆ, ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾ ದೇವಿ ಪಾಲಿಸಲಿ ನಮ್ಮ ವಧುವರರ ಅಂತ. ಹಾಗೆ ಆ ಪ್ರಾರ್ಥನೆಯ ಮೇರೆಗೆ ಆ ವ್ಯಕ್ತಿ ಬದುಕ್ತಾನೋ ಇಲ್ಲೋ ಅನ್ನೋದನ್ನು ಮತ್ತೆ ತಿಳಿಸ್ತಾರೆ. ಮತ್ತೇನು ಪ್ರಾರ್ಥನೆ ಮಾಡಬೇಕು? ಹೀಗೆ ಪಾಲಸಾಗರವನ್ನು, ಪಾಲ ಅಂದರೆ ಹಾಲು, ಹಾಲಿನ ಸಾಗರವನ್ನು, ಕ್ಷೀರ ಸಮುದ್ರವನ್ನು ಲೀಲೆಯಲಿ ಅಂತಂದರೆ ಯಾವುದೇ ರೀತಿಯಾದಂತಹ ತ್ರಾಸಿಲ್ಲದೇನೆ ಕಡೆಯಲು, ಅದನ್ನು ಮಥನ ಮಾಡಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಬಾಲೆಯಾದಂತಹ ಮಹಾಲಕ್ಷ್ಮೀ ದೇವಿ ಉದಯಿಸಿದ್ದಾಳೆ. ಶರದಿ ಮಥನದಲ್ಲಿ ಸಿರಿದೇವಿ ಜನಿಸಿದಳು, ಕಮಲದ ವನಮಾಲೆ ಕರದೆ ಪಿಡಿದಿಹಳು, ಕಮಲದ ವನಮಾಲೆ ಕರದೆ ಪಿಡಿದಿಹಳು. ಶರದಿ ಮಥನದಲ್ಲಿ ಸಿರಿದೇವಿ ಜನಿಸಿದಳು, ಕಮಲದ ವನಮಾಲೆ ಕರದೆ ಬಿಡಿದಿಹಳು, ಕಮಲದ ವನಮಾಲೆ ಕರದೆ ಬಿಡಿದಿಹಳು. ಇಂತಹ ಲಕ್ಷ್ಮೀದೇವಿ ಉದಯಿಸಿದ್ದಾಳೆ ಅಂತ ತಿಳಿಸ್ತಾ, ಈ ಲಕ್ಷ್ಮೀದೇವಿ ಹೇಗೆ ಆ ಸಮುದ್ರ ಮಥನದಲ್ಲಿ ವಿಷ ಬರುವ ಪ್ರಸಂಗದಲ್ಲಿ ಹೇಗೆ ಉದಯಿಸಿದಳಲ್ಲ, ಹಾಗೆ ಈ ವರನಿಗೆ ವಿಷದ ಬಾಧೆಯಾದಾಗ ಉದಯಿಸಲಿ, ಮತ್ತೆ ಇವಳಿಗೆ ಸೌಭಾಗ್ಯವತಿ ಎನ್ನುವ ಪಟ್ಟ ಆ ವಧುವಿಗೆ ಬರಲಿ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು, ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾ ದೇವಿ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ. ಇಂತಹ ಲಕ್ಷ್ಮೀದೇವಿ ಉದಯಿಸಿದಳು ಅಂದರೆ ಹುಟ್ಟಿದಳೇನು ಅಂತಂದರೆ ಹಾಗಲ್ಲ, ಎಷ್ಟೋ 100 ವರ್ಷಗಳು ಬ್ರಹ್ಮದೇವರಿಗೆ ಆಯಿತು ಅಂದರೆ ಒಮ್ಮೆ ಪ್ರಳಯವಾಗ್ತದೆ. ಆ ಪ್ರಳಯದಲ್ಲಿಯೂ ಕೂಡ ಭಗವಂತ ಲಕ್ಷ್ಮೀದೇವಿಯನ್ನು ಬಿಟ್ಟಿರೋದಿಲ್ವಂತೆ. ಅದಕ್ಕೆ ವಾದಿರಾಜರಂತಾರೆ, ಪ್ರಳಯ ಕಾಲದಲ್ಲಿಯೂ ಕೂಡ ಲಕ್ಷ್ಮೀದೇವಿಯನ್ನು ಭಗವಂತ ಬಿಡೋದಿಲ್ವಲ್ಲ, ಹಾಗೆ ನಿನ್ನ ಸಂತೋಷದ ಸಮಯವೇ ಆಗಲಿ, ಕಷ್ಟದ ಸಮಯವೇ ಆಗಲಿ, ಈ ವಧುವನ್ನು ಬಿಟ್ಟು ಬದುಕುವಂತೆ ನೀನಾಗಬೇಡ, ಮತ್ತೆ ನಿನಗೆ ಜನ್ಮ ಬರಲಿ ಅಂತ ಹೇಳಿ ಆ ಯಾವ ವರನನ್ನು ಎಬ್ಬಿಸುವ ಕೆಲಸ ಈ ಪದ್ಯದಿಂದ ವಾದಿರಾಜರು ಮಾಡ್ತಾ ಇದ್ದಾರೆ. ಬೊಮ್ಮನ ಪ್ರಳಯದಲ್ಲಿ ತನ್ನ ರಸಿಯೊಡಗೂಡಿ ಸುಮ್ಮನೆಯಾಗೆ ಮಲಗಿಪ್ಪ, ನಮ್ಮ ನಾರಾಯಣಗೂ ಈ ರಮ್ಯೆ ಗಡಿಗಡಿಗೂ ಜನ್ಮವೆಂಬುವುದು ಅವತಾರ ಶೋಭಾನೆ. ಬೊಮ್ಮನ ಪ್ರಳಯದಲ್ಲಿ, ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿ ಅಂದರೆ ಲಯಕಾಲ 100 ವರ್ಷ ಆಯಿತು ಅಂದರೆ ಬ್ರಹ್ಮದೇವರು ಹೊರಡ್ತಾರಲ್ಲ, ಆ ಸಮಯದಲ್ಲಿ ನಮ್ಮ ನಾರಾಯಣ ತಾನು ಆ ಪ್ರಳಯದ ನೀರಿನಲ್ಲಿ ತೇಲ್ತಾ ಇರ್ತಾರಂತೆ. ಆದರೆ ಲಕ್ಷ್ಮೀದೇವಿ ಆ ನೀರಿನ ಮೇಲೆ ಆಲದೆಲೆಯಾಗಿ ಬರ್ತಾಳಂತೆ, ಆಭರಣಗಳಾಗಿ ಬರ್ತಾಳಂತೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಛಲವು ಆಗಿ ಜಾಣತನದಿ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮಾಯಾದೇವಿಯೇ ಮಾಯಾದೇವಿಯೇ. ಪ್ರಳಯ ಕಾಲದಲ್ಲಿಯೂ ಕೂಡ ಲಕ್ಷ್ಮೀದೇವಿ ಆಭರಣಗಳಾಗಿ ಆಲದೆಲೆಯಾಗಿ ಓಡಿ ಭಗವಂತನ ಸೇವೆಯನ್ನು ಮಾಡ್ತಾಳಂತೆ. ಭಗವಂತ ಸುಮ್ಮನೆ ಮಲಗಿದ್ದಾನೆ ಅಂದರೆ ಇದರ ಅರ್ಥ ಏನು? ಏನೂ ಕೆಲಸ ಇಲ್ಲ, ನಿದ್ದೆ ಬಂದಿದೆ, ಶ್ರಮವಾಗಿದೆ ಅಂತ ಮಲಗೋದಿಲ್ಲ ನಮ್ಮ ಭಗವಂತ. ಅವನಿಗೆಲ್ಲವೂ ಕೂಡ ಆನಂದವೇ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟನಿಶೇಷ ಸಂಹಾರಕರ ಮೋದ್ಯತಂ ಹೃಷ್ಟಪುಷ್ಟಾನುಶಿಷ್ಟ ಪ್ರಜಾ ಸಂಶ್ರಯಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ನಮ್ಮ ಭಗವಂತನಿಗೆ ಸೃಷ್ಟಿ ಸಂಹಾರ ಸ್ಥಿತಿ ಇದೆಲ್ಲವೂ ಕೂಡ ಲೀಲಾ ವಿಲಾಸಾತತಂ ಆಟವಾಡಿದಂತೆ ಅಂತೆ. ಅಂತಹ ಭಗವಂತ ಸುಮ್ಮನೆಯಾಗಿ ಮಲಗಿಪ್ಪ, ಇದರ ಅರ್ಥ ಯೋಗ ನಿದ್ರೆಗೆ ಜಾರಿದ್ದಾನೆ. ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡದೇನೆ ಸ್ವಲ್ಪ ಕಾಲ ಇದ್ದು ರಮಿಸ್ತಾನಂತೆ ಲಕ್ಷ್ಮೀದೇವಿಯೊಂದಿಗೆ ಭಗವಂತ. ಹೊಟ್ಟೆಂಬ ಹೊನ್ನ ತೊಟ್ಟಿಲೊಳು
ವಿಠ್ಠಲ ಜೀವರ ನಿದ್ರೆಗೊಳಿಸುವನು. ಹೊಟ್ಟೆ ಎಂಬ ಚಿನ್ನದ ಒಂದು ತೊಟ್ಟಿಲ ಒಳಗೆ ಎಲ್ಲ ಜೀವರನ್ನು ಇಟ್ಟು ಭಗವಂತ ತಾನು ಯೋಗ ನಿದ್ರೆಯನ್ನು ಮಾಡ್ತಾನಂತೆ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಗಂ ಪ್ರೀಣಯಾಮೋ ವಾಸುದೇವಂ. ಇಡೀ ಜಗತ್ತನ್ನು ತನ್ನ ಹೊಟ್ಟೆ ಒಳಗಡೆ ಇಟ್ಟುಕೊಂಡಿರ್ತಾಳಂತೆ. ಬಸಿರೊಳಗೆ ಶಿಶುವನ್ನು ಬಿಡದೆ ಸಲಹುವರಾರು, ವಸುಧಿಯನು ಬಸಿರೊಳಗೆ ಇಟ್ಟುಕೊಂಡವರಾರು. ಇಡೀ ವಸುಧಿಯನ್ನು ತನ್ನ ಬಸಿರೊಳಗಡೆ ಇಟ್ಟುಕೊಂಡಂತಹ ಭಗವಂತ ಸುಮ್ಮನೆಯಾಗಿ ಮಲಗಿಪ್ಪ. ಇನ್ನೊಂದು ಅರ್ಥ ಸುಮ್ಮಾನೆ ಅಂತಂದರೆ ಸಂತೋಷದಿಂದ ಲೀಲೆಯನ್ನು ಮಾಡ್ತಾ ಭಗವಂತ ಮಲಗಿರ್ತಾನಂತೆ. ಹೀಗೆ ಆ ಲಕ್ಷ್ಮೀನಾರಾಯಣರು ಮತ್ತೆ ಅವತಾರವನ್ನು ಮಾಡ್ತಾರಲ್ಲ. ಚಾಕ್ಷುಷ ಮನ್ವಂತರದಲ್ಲಿ ವೈರಾಜನಿಂದ ಸಂಭೂತಿಯಲ್ಲಿ ಭಗವಂತ ಅವತಾರವನ್ನು ಮಾಡಿದ ಅಜಿತ ಅಂತ. ರೈವತ ಮತ್ತು ವೈವಸ್ವತ ಮನ್ವಂತರಗಳಲ್ಲಿ 2 ಬಾರಿ ಸಮುದ್ರ ಮಥನ ಮಾಡಿಸಿದರೂ ಕೂಡ 2 ಬಾರಿ ಮಹಾಲಕ್ಷ್ಮೀದೇವಿ ತಾನು ಉದ್ಭವಳಾಗಿದ್ದಾಳೆ. ಆ ಲಕ್ಷ್ಮೀದೇವಿ ಉದ್ಭವಳಾದರೂ ಭಗವಂತ ಧನ್ವಂತರಿಯಾಗಿ ಮೋಹಿನಿಯಾಗಿ ಅವತಾರ ಮಾಡಿದರು. ಇವರಿಗೆ ಜನ್ಮ ಅನ್ನುವುದು ಇಲ್ಲ, ಅಡಿಗಡಿಗೆ ಅವತಾರ. ಆ ಭಗವಂತ ಮತ್ತು ಲಕ್ಷ್ಮೀದೇವಿಗೆ ಅವತಾರವಿದೆ ಹೊರತಾಗಿ ಜನ್ಮ ಅನ್ನೋದು ಇಲ್ಲ. ಜನ್ಮ ಅನ್ನೋದು ಪ್ರಾಕೃತವಾದ ಶರೀರ ಇದ್ದವರಿಗೆ ಮಾತ್ರ. ಅವತಾರ ಅನ್ನೋದು ಅಪ್ರಾಕೃತವಾದಂತಹ ಶರೀರ ಇದ್ದಂತಹ ಲಕ್ಷ್ಮೀದೇವಿ ಮತ್ತು ಭಗವಂತನಿಗೆ ಮಾತ್ರ. ಅದಕ್ಕಾಗಿ ಆ ಭಗವಂತ ಮತ್ತು ಲಕ್ಷ್ಮೀದೇವಿಗೆ ಯಾವ ಪ್ರಾಕೃತಿಕ ಗುಣಗಳ ಸಂಬಂಧ ಇಲ್ಲ. ಅದಕ್ಕಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಅವತಾರವನ್ನು ಮಾಡ್ತಾರೆ. ಹಾಗೆ ಈ ವರನೂ ಕೂಡ ಮತ್ತೊಮ್ಮೆ ಅವತಾರವನ್ನು ಮಾಡಲಿ, ಮತ್ತೆ ಎದ್ದು ಕುಳಿತುಕೊಳ್ಳಲಿ ಎನ್ನುವ ಉದ್ದೇಶದಿಂದ ಈ ಪದ್ಯವನ್ನು ತಿಳಿಸ್ತಾ ಇದ್ದಾರೆ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ, ನಮ್ಮ ನಾರಾಯಣಗೂ ಈ ರಮ್ಯೆ ಗಡಿಗಡಿಗೂ ಜನ್ಮವೆಂಬುವುದು ಅವತಾರ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.